93 ವರ್ಷದ ಅಜ್ಜಿ. ಆಕೆಗೆ ನೋಡೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಕಣ್ ಕೂಡ ಸರಿಯಾಗಿ ಕಾಣಲ್ಲ. ಅಲ್ಲದೆ ತಮ್ಮ ಕೆಲಸವನ್ನ ತಾವು ಮಾಡ್ಕೊಳ್ಳಲು ಆಗಲ್ಲ. ಇಂತಹ ಅಜ್ಜಿಗೆ 1 ವರ್ಷದ ಹಿಂದೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದ್ದು, ಕಲಬುರಗಿಯ ಸೆಂಟ್ರಲ್ ಜೈಲಿನಲ್ಲಿ ಶಿಕ್ಷೆಯನ್ನ ಅನುಭವಿಸುತ್ತಿದ್ದಾರೆ. ಇತ್ತೀಚೆಗೆ ಕಲಬುರಗಿ ಸೆಂಟ್ರಲ್ ಜೈಲಿಗೆ ಉಪ ಲೋಕಾಯುಕ್ತ ಅಧಿಕಾರಿಯಾದ ಬಿ ವೀರಪ್ಪ ಅವರು ಭೇಟಿ ನೀಡಿದ್ದು ಜೈಲಿನ ವಾಸ್ತವ್ಯತೆಯನ್ನ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಅವರ ಕಣ್ಣಿಗೆ ಈ ಅಜ್ಜಿ ಬೀಳ್ತಾರೆ. ಅಜ್ಜಿಯ ಪರಿಸ್ಥಿತಿಯನ್ನ ಕಂಡು ನ್ಯಾಯಾಧೀಶ ವೀರಪ್ಪ ಮರುಗಿದ್ರು. ಹಾಗೆಯೇ 93 ವರ್ಷದ ಅಜ್ಜಿಗೆ ಜೀವಾವಧಿ ಶಿಕ್ಷೆ ಬಗ್ಗೆ ಪ್ರಶ್ನೆ ಮಾಡಿದ್ದು, ಇಷ್ಟು ವಯಸ್ಸಾಗಿರೋ ಅಜ್ಜಿಗೆ ಜೀವಾವಧಿ ಶಿಕ್ಷೆ ವಿಧಿಸುವ ಅನಿವಾರ್ಯ ಆದ್ರೂ ಏನಿದೆ ಎಂದು ವೀರಪ್ಪ ಅವರು ಮರುಗ್ತಾರೆ. ತಕ್ಷಣ ಈ ಅಜ್ಜಿಯನ್ನ ಹೊರಗೆ ಕಳುಹಿಸಲು ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಮಾಡುವಂತೆ ಉಪ ಲೋಕಾಯುಕ್ತ ಅಧಿಕಾರಿ ಬಿ ವೀರಪ್ಪ ಸೂಚನೆಯನ್ನ ನೀಡ್ತಾರೆ. ಇನ್ನು ಉಪ ಲೋಕಾಯುಕ್ತರ ಸೂಚನೆಯಂತೆ ನಿನ್ನೆ ಆ ಅಜ್ಜಿ ನಾಗಮ್ಮ ಎಂಬುವವರನ್ನ 3 ತಿಂಗಳ ಪೆರೋಲ್ ಮೇಲೆ ಜೈಲಿನಿಂದ ರಿಲೀಸ್ ಮಾಡ್ತಾರೆ. ಸದ್ಯ ಈ ವಿಚಾರ ಇಡೀ ರಾಜ್ಯದ ಸುತ್ತ ಗಮನ ಸೆಳೆದಿದೆ. ಅಷ್ಟಕ್ಕೂ ಆ 93 ವರ್ಷದ ನಾಗಮ್ಮ ಜೈಲು ಸೇರಿದ್ದು ವರದಕ್ಷಿಣೆ ಪ್ರಕರಣದಲ್ಲೇ. ಹೌದು, 1995ರಲ್ಲಿ ನಾಗಮ್ಮಜ್ಜಿ ಹಾಗೂ ಅಜ್ಜಿಯ ಮಗನ ಮೇಲೆ ಸೊಸೆ ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿದ್ದು ದೂರು ದಾಖಲಾಗಿತ್ತು. ಕಾನೂನು ಪ್ರಕ್ರಿಯೆ ಎಲ್ಲ ನಡೆಸಿದ ಬಳಿಕ ಕೆಲ ಹಂತದ ನ್ಯಾಯಾಲಯ ಪ್ರಕರಣದ ವಿಚಾರಣೆ ನಡೆಸಿ ಆ ಅಜ್ಜಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಆದೇಶವನ್ನ ಹೊರಡಿಸಿದೆ. ಇನ್ನು ಪ್ರಕರಣದಲ್ಲಿ ಅಜ್ಜಿಯ ಮಗನನ್ನ ಖುಲಾಸೆಗೊಳಿಸಿ ಬಿಡುಗಡೆ ಮಾಡಲಾಗಿತ್ತು. ಅಜ್ಜಿಯ ಕುಟುಂಬಸ್ಥರು ಕೆಳ ಹಂತದ ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರ್ತಾರೆ. ಆದರೆ ಹೈಕೋರ್ಟ್ನಲ್ಲೂ ಕೆಳ ಹಂತದ ನ್ಯಾಯಾಲಯದ ತೀರ್ಪನ್ನ ಎತ್ತಿ ಹಿಡಿದು ಡಿಸೆಂಬರ್ 23, 2023ರಂದು ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡುತ್ತೆ. ಅಂದಿನಿಂದ ನಾಗಮ್ಮ ಅಜ್ಜಿ ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಇದ್ದಾರೆ. ಕಳೆದ ವರ್ಷ 11 ತಿಂಗಳಿನಿಂದ ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ನಾಗಮ್ಮಜ್ಜಿ ಇದ್ದು ಜೈಲು ಸಿಬ್ಬಂದಿ ಅಜ್ಜಿಯ ಆರೈಕೆ ಮಾಡ್ತಾ ಇದ್ರು. ಸದ್ಯ ಜೈಲಿನಿಂದ ರಿಲೀಸ್ ಆಗಿರೋ ಅಜ್ಜಿಯನ್ನ ಕುಟುಂಬಸ್ಥರು ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಅದೇನೇ ಇರಲಿ, ಪ್ರಕರಣ ದಾಖಲಾಗಿ ಬರೋಬ್ಬರಿ 28 ವರ್ಷದ ಬಳಿಕ ತೀರ್ಪು ನೀಡಿರೋದು ಮಾತ್ರ ನಮ್ಮ ಕಾನೂನು ಎಷ್ಟು ನಿಧಾನ ಅನ್ನೋದು ತಿಳಿಯುತ್ತೆ. ಓಹಿಲೇಶ್ವರಿ, ಪ್ರಜಾಶಕ್ತಿ ಟಿವಿ, ತುಮಕೂರು.